SBI ನಿಂದ ನಿಮಗೊಂದು ಗುಡ್ ನ್ಯೂಸ್ ಇದೆ. ಬರೋಬ್ಬರಿ 25 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ. ಅದು ಕೂಡ ತುಂಬಾ ಕಡಿಮೆ ಬಡ್ಡಿಯಲ್ಲಿ. 10 ಲಕ್ಷ ರೂಪಾಯಿವರೆಗಿನ ಸಾಲಕ್ಕೆ ನೀವು ಯಾವುದೇ ಅಡಮಾನ ಇಡೋ ಅವಶ್ಯಕತೆನೇ ಇಲ್ಲ. ಬರೀ ಸಾಲ ಅಷ್ಟೇ ಅಲ್ಲ, ಬಡ್ಡಿ ದರದಲ್ಲಿ ನಿಮಗೆ ಸಿಗುತ್ತೆ ಸ್ಪೆಷಲ್ ರಿಯಾಯಿತಿ. ಹಾಗಾದ್ರೆ ಯಾವ್ದಪ್ಪ ಸ್ಕೀಮ್? ಯಾರಿಗೆಲ್ಲ ಈ ಲೋನ್ ಸಿಗುತ್ತೆ? ಈ ಸಾಲಕ್ಕೆ ಅರ್ಜಿಯನ್ನ ಹಾಕೋದು ಹೇಗೆ? ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು? ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ? ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ. ಸೊ ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋ ಕನಸು ನಿಮಗಿದೆಯಾ ಸ್ನೇಹಿತರೆ? ಅಥವಾ ಈಗಾಗಲೇ ಮಾಡ್ತಿರುವಂತ ಬಿಸ್ನೆಸ್ ಅನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಗೋಸ್ಕರ. ಮಹಿಳೆಯರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋದಕ್ಕೆ SBI ಒಂದು ಅದ್ಭುತವಾದಂತ ಸ್ಕೀಮ್ ಅನ್ನ ತಂದಿದೆ. ಅದೇ ಸ್ತ್ರೀ ಶಕ್ತಿ ಪ್ಯಾಕೇಜ್ ಯೋಜನೆ. ವೇಟ್ ಯುವಕರೇ, ನೀವೇ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಪತ್ನಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾವುದಾದ್ರೂ ಒಂದು ಚಿಕ್ಕ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತಂದ್ರೂ ಕೂಡ ಇದು ಮೊದಲನೇ ಹೆಜ್ಜೆಯಾಗಿರುತ್ತೆ. ಯಾಕಂತಂದ್ರೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುತ್ತೆ. ಹಾಗಾಗಿ ನೀವು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಸೊ ಸ್ನೇಹಿತರೆ, ಈ ಒಂದು ಸ್ತ್ರೀ ಶಕ್ತಿ ಪ್ಯಾಕೇಜ್ ಸ್ಕೀಮ್ ಅಲ್ಲಿ ನಿಮಗೆ ಬರೋಬ್ಬರಿ 25 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ ಸ್ನೇಹಿತರೆ. ಅದು ಕೂಡ ಕಡಿಮೆ ಬಡ್ಡಿ ದರದಲ್ಲಿ. ಸೊ ಹಾಗಾದ್ರೆ ಲೋನ್ ಯಾರಿಗೆ ಸಿಗುತ್ತೆ, ಅರ್ಜಿ ಹೇಗೆ ಹಾಕಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಕೊನೆಯ ತನಕ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ, ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಸೊ ಮೊದಲನೇದಾಗಿ ಈ ಸ್ತ್ರೀ ಶಕ್ತಿ ಪ್ಯಾಕೇಜ್ ಅಂದ್ರೆ ಏನು ಅಂತ ನೀವು ಮೊದಲನೇದಾಗಿ ತಿಳ್ಕೋಬೇಕಾಗತ್ತೆ. ಅದು ಏನು ಅಂತ ಹೇಳ್ತೀನಿ. ಸೊ ಸ್ತ್ರೀ ಶಕ್ತಿ ಪ್ಯಾಕೇಜ್ ಅನ್ನೋದು ಮುಖ್ಯವಾಗಿ ನಮ್ಮ ದೇಶದ ಮಹಿಳಾ ಉದ್ಯಮಿಗಳಿಗಾಗಿ SBI ನಂತ ಪ್ರಮುಖ ರಾಷ್ಟ್ರೀಕೃತ ಬ್ಯಾಂಕ್ಗಳು ತಂದಿರುವಂತ ಒಂದು ವಿಶೇಷವಾದಂತ ಸಾಲದ ಯೋಜನೆ ಆಗಿದೆ ಸ್ನೇಹಿತರೆ. ನಿಮ್ಗೆ ಲೋನ್ ಸಿಗುತ್ತೆ. ಸೊ ಮಹಿಳೆಯರು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ರಿಟೇಲ್ ವ್ಯಾಪಾರ ಅಥವಾ ಸೇವಾ ವಲಯಗಳಲ್ಲಿ ತಮ್ಮದೇ ಆದಂತ ಬಿಸ್ನೆಸ್ ಅನ್ನ ಶುರು ಮಾಡೋದಕ್ಕೆ ಈ ಯೋಜನೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಸಣ್ಣ ಆಗಿರ್ಬೋದು, ಮಧ್ಯಮ ಮಟ್ಟದ ಉದ್ಯಮಗಳನ್ನ ಬೆಳೆಸೋದಕ್ಕೆ ಈ ಯೋಜನೆ ಅಡಿಯಲ್ಲಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ 25 ಲಕ್ಷ ರೂಪಾಯಿವರೆಗೆ ಸಾಲವನ್ನ ಪಡಿಬಹುದು ಇಲ್ಲಿ ನೀವು. ಸೊ ಇಲ್ಲಿರೋ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? 10 ಲಕ್ಷ ರೂಪಾಯಿವರೆಗಿನ ಸಾಲಕ್ಕೆ ಯಾವುದೇ ಗ್ಯಾರಂಟಿ ಅಥವಾ ಅಡಮಾನ ಕೊಲೆಟ್ರಲ್ ಅನ್ನ ನೀಡುವಂತ ಅಗತ್ಯ ಇರೋದಿಲ್ಲ ಸ್ನೇಹಿತರೆ. ಎಷ್ಟು? 10 ಲಕ್ಷ ತನಕ ಮಾತ್ರ. ಅದಾದ್ಮೇಲೆ ನೀವು ಕೊಲೆಟ್ರಲ್ ಅನ್ನ ಕೊಡಬೇಕಾಗತ್ತೆ. ಸೊ ಮಹಿಳೆಯರು ನಡೆಸುವಂತ ಬೇರೆ ಬೇರೆ ತರಹದ ಉದ್ಯಮಗಳಿಗೆ ತಕ್ಕಂತೆ ಈ ಯೋಜನೆಯಲ್ಲಿ ಹಲವು ರೀತಿಯ ಸಾಲದ ಸೌಲಭ್ಯಗಳಿದೆ. ಸೊ ಮಹಿಳೆಯರು ನಡೆಸುವಂತ ಬೇರೆ ಬೇರೆ ತರಹದ ಉದ್ಯಮಗಳಿಗೆ ತಕ್ಕಂತೆ ಇಲ್ಲಿ ಯೋಜನೆಯಲ್ಲಿ ಬೇರೆ ಬೇರೆ ರೀತಿಯಾದಂತ ಸಾಲದ ಸೌಲಭ್ಯಗಳಿದೆ ಸ್ನೇಹಿತರೆ. ಆದ್ರೆ ಈ ಯೋಜನೆಯ ಲಾಭ ಪಡಿಬೇಕು ಅಂತಂದ್ರೆ ಒಂದು ಮುಖ್ಯ ಕಂಡೀಷನ್ ಇದೆ, ಇಂಪಾರ್ಟೆಂಟ್ ಕಂಡೀಷನ್ ಇದೆ. ಆ ಉದ್ದಿಮೆಯಲ್ಲಿ ಮಹಿಳೆಯರು ಕನಿಷ್ಠ 51% ಮಾಲೀಕತ್ವ ಅಥವಾ ಪಾಲುದಾರಿಕೆಯನ್ನ ಹೊಂದಿರಲೇಬೇಕು. ಅಂದ್ರೆ ಈಗ ಅವರ ಪತಿ ಒಂದು 40-45% ಅಂದ್ರೆ ಹೆಣ್ಣು ಮಗಳು ಪತ್ನಿ ಅಂತಂದ್ರೆ 51% ಇರಲೇಬೇಕು. ಇನ್ ಕೇಸ್ ನೀವು 50-50 ಅಂತ ಅಂದ್ರೂ ಕೂಡ ಈ ಒಂದು ಲೋನಿಗೆ ನೀವು ಎಲಿಜಿಬಲ್ ಆಗಿರಲ್ಲ. ಸೊ ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಪತ್ನಿಯ ಮಾಲೀಕತ್ವ ಇಲ್ಲಿ ಜಾಸ್ತಿ ಇರಬೇಕಾಗತ್ತೆ. ಸೊ ಇದರ ಮೂಲಕ ಹೆಣ್ಣು ಮಕ್ಕಳು ಸಣ್ಣ ಆಗಿರ್ಬೋದು, ಮಧ್ಯಮ ಕೈಗಾರಿಕೆಗಳಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಸರ್ಕಾರ ಒಂದು ಸಪೋರ್ಟ್ ಅನ್ನ ನೀಡ್ತಾ ಇದೆ ಸ್ನೇಹಿತರೆ. ಸೊ ಈ ಯೋಜನೆಯ ವಿಶೇಷತೆಗಳನ್ನ ಕೇಳಿದ್ರೆ ಖಂಡಿತ ನೀವು ಖುಷಿ ಪಡ್ತೀರಾ. ಅದೇನಪ್ಪಾ ಅಂತಂದ್ರೆ, ಮೊದಲನೇದಾಗಿ ನಾನು ಹೇಳ್ತಾ ಇರುವಂತದ್ದು, ಈ ಯೋಜನೆಯಡಿ ಮಹಿಳಾ ಉದ್ಯಮಿಗಳು ಹಾಗೆ ಪ್ರೊಫೆಷನಲ್ಸ್ 25 ಲಕ್ಷ ರೂಪಾಯಿವರೆಗೆ ಸಾಲವನ್ನ ಪಡಿಬಹುದು. ಸೊ ಒಂದು ವೇಳೆ ಬಿಸ್ನೆಸ್ಗೆ ತುಂಬಾ ಅಗತ್ಯವಿದೆ ಅನ್ನಿಸುವಂತ ವಿಶೇಷ ಸಂದರ್ಭಗಳಲ್ಲಿ ನೀವು 50 ಲಕ್ಷ ರೂಪಾಯಿವರೆಗೆ ಸಾಲವನ್ನ ಪಡ್ಕೊಳ್ಳುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ಎರಡನೇದಾಗಿ, ನೀವು ಪಡೆಯುವಂತ ಸಾಲ 2 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇದ್ರೆ ಮಹಿಳೆಯರನ್ನ ಪ್ರೋತ್ಸಾಹಿಸೋದಕ್ಕೆ ಬ್ಯಾಂಕ್ ಬಡ್ಡಿ ದರದಲ್ಲಿ ಶೇಕಡ 0.5% ರಿಯಾಯಿತಿಯನ್ನ ಕೊಡ್ತಾ ಇದೆ. ಅಂದ್ರೆ ಬೇರೆಯವ್ರಿಗಿಂತ ನಿಮಗೆ ಬಡ್ಡಿ ಸ್ವಲ್ಪ ಕಡಿಮೆ ಬೀಳುತ್ತೆ. ಅದೇ ನೀವು 2 ಲಕ್ಷಕ್ಕಿಂತ ಹೆಚ್ಚು ತಗೋತಾ ಇದ್ರಂತಂದ್ರೆ ಮಾತ್ರ. ಇನ್ನು ಮೂರನೇದಾಗಿ, ನೀವು 10 ಲಕ್ಷ ರೂಪಾಯಿವರೆಗೆ ಸಾಲವನ್ನ ಪಡೆಯೋದಾದ್ರೆ ಯಾವುದೇ ಆಸ್ತಿ ಪತ್ರ, ಶ್ಯೂರಿಟಿ, ಸೆಕ್ಯೂರಿಟಿಯನ್ನ ಬ್ಯಾಂಕ್ಗೆ ಅಡವಿಡುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಈ ಸಾಲಕ್ಕೆ CGTMSE ಅನ್ನುವಂತ ಸರ್ಕಾರಿ ಯೋಜನೆ ಅಡಿಯಲ್ಲಿ
ಭದ್ರತೆ ಇರುತ್ತೆ ಸ್ನೇಹಿತರೆ. 10 ಲಕ್ಷ ಕ್ರಾಸ್ ಆಯ್ತು ಅಂತಂದ್ರೆ ನಿಮ್ಗೆ ಪೇಪರ್ ಕೇಳ್ತಾರೆ. ಸೊ 4ನೇದು ಈ ಯೋಜನೆಯ ಸೌಲಭ್ಯ ಚಿಲ್ಲರೆ ಅಂದ್ರೆ ರಿಟೇಲ್ ವ್ಯಾಪಾರಿ ಮಾಡೋರ್ಗಾಗಿರ್ಬೋದು ಅಥವಾ ಏನನ್ನಾದ್ರೂ ಉತ್ಪಾದನೆ ಮಾಡೋರ್ಗೆ, ಕೃಷಿ ಸಂಬಂಧಿತ ಕೆಲಸ ಮಾಡೋರ್ಗೆ, ಹಾಗೆ ಲೇಡಿ ಡಾಕ್ಟರ್ಸ್ ಆಗಿರ್ಬೋದು, ಚಾರ್ಟೆಡ್ ಅಕೌಂಟ್ಸ್ ಆಗಿರ್ಬೋದು ಅಥವಾ ಬ್ಯೂಟಿ ಪಾರ್ಲರ್ ನಡೆಸುವಂತ ವೃತ್ತಿಪರ ಮಹಿಳೆಯರಿಗೆ ಮುಕ್ತವಾಗಿದೆ ಸ್ನೇಹಿತರೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಸ್ನೇಹಿತರೆ, ಈಗ ನಾನು SBI ಸ್ತ್ರೀ ಶಕ್ತಿ ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಲೋನ್ ನಿಮಗೆ 25 ಲಕ್ಷ 50 ಲಕ್ಷದವರೆಗೆ ಸಿಗುತ್ತೆ. ಸೊ ಇತ್ತೀಚೆಗೆ ಮಹಿಳೆಯರಂತೂ ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದಾರೆ, ಫ್ಯಾಮಿಲಿಯನ್ನ ನೋಡ್ಕೊಳ್ತಾ ಇದ್ದಾರೆ, ಆರ್ಥಿಕವಾಗಿ ಸಬಲರಾಗ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಕಷ್ಟ ಅಂತ ಬಂದಾಗ ಅಥವಾ ನಾಳೆ ದಿನ ಏನಾಗುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ಯಾರಿಗೆ ಆದ್ರೂ ಕೂಡ ಒಂದು ಸೆಕ್ಯೂರಿಟಿ ಇರಬೇಕು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಸೆಕ್ಯೂರ್ಡ್ ಆಗಿರ್ಬೇಕು ಅಂತಂದ್ರೆ ಮೊದಲನೇದಾಗಿ ನಮ್ಗೆ ಬರೋದು ಎಮರ್ಜೆನ್ಸಿ ಫಂಡ್ ಅನ್ನುವಂಥದ್ದು ಇರಲೇಬೇಕು. ನೀವು ಯಾವುದೇ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೂ ಕೂಡ ನಿಮ್ಮ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಎತ್ತಿಡ್ಲೇಬೇಕಾಗತ್ತೆ. ನಾಳೆ ದಿನ ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ಆ ದುಡ್ಡನ್ನ ನೀವು ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಏನೋ ಇದೆ, ಅದ್ರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ಸೊ ಈಗ ನಮ್ಗೆ ಅದು ಚಿಕ್ಕದು ಅಂತ ಅನ್ನಿಸ್ಬೋದು, ಯಾರಪ್ಪ ಪ್ರೀಮಿಯಂನ ಕಟ್ತಾ ಬರ್ತಾರೆ ಅಂತ. ಬಟ್ ನಾಳೆ ದಿನ ಏನೋ ಒಂದು ಚಿಕ್ಕದೇನೋ ಅಪಘಾತ ಆಯ್ತು ಅಂತಂದ್ರೂ ಕೂಡ ಹಾಸ್ಪಿಟಲ್ಗೆ ಹೋದ್ಮಿ ಅಂತಂದ್ರೆ ಎಷ್ಟು ಬಿಲ್ ಆಗುತ್ತೆ ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ 1 ದಿನ 2 ದಿನ 3 ದಿನ ಅಂತಂದ್ರೆ ಕೂಡ ಹಾಸ್ಪಿಟಲ್ ಬಿಲ್ ಯಾವ ರೀತಿ ಇರುತ್ತೆ. ಸೊ ಹಾಗಾಗಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಂಡ್ವಿ ಅಂತಂದ್ರೆ ನೀವು ಏನ್ ಸೇವಿಂಗ್ಸ್ ಮಾಡ್ತಾ ಇದ್ರೋ, ನಿಮ್ ಏನ್ ಕೆಲಸದ ದುಡ್ಡು ಇದೆಯೋ ಅದೆಲ್ಲ ಕೂಡ ಉಳಿತಾಯ ಆಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಎಲ್ಲ ದುಡ್ಡು ಅಲ್ಲಿಗೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋತೀವಿ, ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೋತೀವಿ ಅಂತಂದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳೋದು ಅನ್ನುವಂತ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಇಲ್ಲೊಂದು ನಿಮ್ಗೆ ಸಜೆಷನ್ ಅನ್ನ ನಾನು ಕೊಡಬಹುದು. ಸೊ ಪಾಲಿಸಿ ಬಜಾರ್. ಸೊ ಇಲ್ಲಿ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಬಂದು ತಿಂಗಳಿಗೆ ಪ್ರೀಮಿಯಂ ಬಂದು 400 ರಿಂದ 500 ರೂಪಾಯಿ ಇರುತ್ತೆ. ಸೊ 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ. ನಿಮ್ಮ ಹೆಲ್ತ್, ಫ್ಯಾಮಿಲಿ, ಏಜು ಎಲ್ಲದ್ರ ಮೇಲೆ ಡಿಪೆಂಡ್ ಆಗಿ. ಅಷ್ಟೇ ಅಲ್ಲ 25% ವರೆಗೆ ಡಿಸ್ಕೌಂಟ್ ಸಿಗುತ್ತೆ. 30 ಮಿನಿಟ್ಸ್ ಕ್ಲೇಮ್ ಸಪೋರ್ಟ್ ಕೂಡ ಇರುವಂತದ್ದು. ಸೊ ಇಲ್ಲಿ ನಿಮಗೆ 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಗಳು ಸಿಗ್ತಾರೆ. ಸೊ ನೀವು ಕಂಪೇರ್ ಮಾಡಿ ನಿಮಗೆ ಬೇಕಾದಂತ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು. ಅಂಡ್ ನಿಮ್ಗೆ ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಕೂಡ ಸಿಗ್ತಾರೆ. ಸೊ ನಿಮ್ಗೆ ಕಂಪ್ಲೀಟ್ ಗೈಡೆನ್ಸ್ ಅನ್ನ ಕೂಡ ಕೊಡ್ತಾರೆ. ಹಾಗೆ ನಿಮ್ಗೆ ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ಇದು ನಿಮ್ಮ ಫ್ಯಾಮಿಲಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾಳೆ ದಿನ ನೀವು ಇಲ್ಲ ಅಂತಂದ್ರೆ ಆರ್ಥಿಕವಾಗಿ ನಿಮ್ಮ ಫ್ಯಾಮಿಲಿ ಸ್ಟ್ರಾಂಗ್ ಆಗಿರ್ಬೇಕು, ಏನು ಸಮಸ್ಯೆ ಆಗಬಾರ್ದು ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಬೇಕು. ಸೊ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ತಿಂಗಳಿಗೆ ಪ್ರೀಮಿಯಂ ಬಂದು 400 ರಿಂದ 500 ರೂಪಾಯಿಂದ ಶುರು ಆಗುತ್ತೆ. 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ. ಅದು ಕೂಡ ನಿಮ್ಮ ಫ್ಯಾಮಿಲಿ, ಏಜು, ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಷ್ಟೇ ಅಲ್ಲ ಅಪ್ ಟು 15% ವರೆಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಗಳು ಸಿಗ್ತಾರೆ. ಸೊ ನೀವು ಕಂಪೇರ್ ಮಾಡಿ ನಿಮಗೆ ಬೇಕಾದಂತ ಬೆಸ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು. ಸೊ ಇನ್ ಕೇಸ್ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೇರವಾಗಿ ಕ್ಲಿಕ್ ಮಾಡೋ ಮುಖಾಂತರ ನಿಮಗೆ ಬೇಕಾದಂತ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಬಹುದು. ಸೊ ಈಗ SBI ಸ್ತ್ರೀ ಶಕ್ತಿ ಪ್ಯಾಕೇಜ್ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈಗ ನೀವು ಕೇಳ್ಬೋದು, ಎಲ್ರಿಗೂ 25 ಲಕ್ಷ ಸಿಗುತ್ತಾ ಮೇಡಮ್ ಅಂತ ಹೇಳ್ಕೊಂಡು. ಇಲ್ಲ, ಈ ಯೋಜನೆಯ ಪ್ಯಾಕೇಜ್ಗಳು ನಿಮಗೆ ಅಂದ್ರೆ ಸಣ್ಣ ಪುಟ್ಟ ಅಂಗಡಿ ಆಗಿರ್ಬೋದು, ಚಿಲ್ಲರೆ ವ್ಯಾಪಾರ ಮಾಡುವಂತ ಮಹಿಳೆಯರು ತಮ್ಮ ಬಿಸ್ನೆಸ್ಗೆ 50,000ದಿಂದ 2 ಲಕ್ಷ ರೂಪಾಯಿವರೆಗೆ ಸಾಲವನ್ನ ಪಡಿಬಹುದು. ಅಂತವ್ರಿಗೆ ಸಿಗುತ್ತೆ. ಯಾವುದೇ ರೀತಿಯ ಸ್ವಂತ ಉದ್ಯಮ ಆಗಿರ್ಬೋದು, ಸಣ್ಣ ಬಿಸ್ನೆಸ್ ಅನ್ನ ನಡೆಸ್ತಿರುವಂತ ಮಹಿಳೆಯರಿಗೂ ಕೂಡ 50,000ದಿಂದ 2 ಲಕ್ಷ ರೂಪಾಯಿವರೆಗೆ ಸಾಲದ ಮಿತಿ ಇರುತ್ತೆ. ಓದ್ಕೊಂಡಿರೋ ಡಾಕ್ಟರ್ಗಳು ಅಥವಾ ಚಾರ್ಟೆಡ್ ಅಕೌಂಟ್ಗಳಂತಹ ಮಹಿಳೆಯರು ತಮ್ಮ ಕೆಲಸವನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಅಥವಾ ಹೊಸದಾಗಿ ಕ್ಲಿನಿಕ್ ಅನ್ನ ಶುರು ಮಾಡೋದಕ್ಕೆ, ಆಫೀಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ 50,000ದಿಂದ 25 ಲಕ್ಷ ರೂಪಾಯಿವರೆಗೆ ಸಾಲ ಪಡೆಯೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಸಣ್ಣ ಪ್ರಮಾಣದ ನೀವು ಫ್ಯಾಕ್ಟರಿಯನ್ನ ಶುರು ಮಾಡ್ತೀರಾ ಅಥವಾ ಏನಾದ್ರೂ ಒಂದು ಯೂನಿಟ್ ಅನ್ನ ಶುರು ಮಾಡ್ತೀರಾ ಅಂತಂದ್ರೆ ನಿಮಗೆ ಆರ್ಥಿಕ ನೆರವು 50,000ದಿಂದ 25 ಲಕ್ಷ ರೂಪಾಯಿವರೆಗೆ ಸಾಲದ ಸೌಲಭ್ಯ ಇರುತ್ತೆ. ಸೊ ಇಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ಎಲ್ರಿಗೂ 25 ಲಕ್ಷ 50 ಲಕ್ಷ ಸಿಗುತ್ತೆ ಅಂತಿಲ್ಲ. ಸೊ ಈ ಒಂದು ಯೋಜನೆ ಕೇವಲ ನೇರವಾಗಿ ಬಿಸ್ನೆಸ್ ಮಾಡುವಂತ ಮಹಿಳೆಯರಿಗೆ ಮಾತ್ರ ಮೀಸಲಿರುತ್ತೆ ಸ್ನೇಹಿತರೆ. ದಿನನಿತ್ಯದ ವ್ಯಾಪಾರಕ್ಕೆ ಬೇಕಾಗುವಂತ ಕೈ ಬಂಡವಾಳ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಹೊಂದಿಸೋದಕ್ಕೆ ಅಥವಾ ಬೇಕಾದಂತ ಯಾವ್ದಾದ್ರು ಒಂದು ಯಂತ್ರಗಳನ್ನ, ಉಪಕರಣಗಳನ್ನ ಖರೀದಿ ಮಾಡೋದಕ್ಕೆ ಈ ಸಾಲವನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಯಾವೆಲ್ಲ ಬಿಸ್ನೆಸ್ಗೆ ಈ ಲೋನ್ ಸಿಗುತ್ತೆ ಅನ್ನೋದನ್ನ ನಾನು ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ.
ಹೋಗ್ತೀನಿ. ಸೊ ಮೊದಲನೇದಾಗಿ ಬಟ್ಟೆ ಹೊಲಿಯೋರು ಅಥವಾ ರೆಡಿಮೇಡ್ ಬಟ್ಟೆಗಳ ವ್ಯಾಪಾರ ಮಾಡುವಂತ ಮಹಿಳೆಯರು ತಮ್ಮ ಬಿಸ್ನೆಸ್ ಅನ್ನ ಶುರು ಮಾಡೋದಕ್ಕೆ ಈ ಸಾಲವನ್ನ ಪಡಿಬಹುದು. ಇನ್ನು ಹಾಲು, ಮೊಸರು ಅಥವಾ ಮೊಟ್ಟೆ ಮಾರಾಟ ಮಾಡೋರಾಗಿರ್ಬೋದು, ಡೈರಿ ಉತ್ಪನ್ನಗಳನ್ನ ತಯಾರಿಸೋರಿಗೆ ಈ ಯೋಜನೆಯಲ್ಲಿ ಹಣದ ನೆರವು ಸಿಗುತ್ತೆ ಸ್ನೇಹಿತರೆ. ಸೊ ನೀವು ಚಿಕ್ಕದಾಗಿ ಏನಾದ್ರೂ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೂ ಕೂಡ ಸಿಗುತ್ತೆ. ಬೀಜ, ಗೊಬ್ಬರ ಅಥವಾ ವ್ಯವಸಾಯಕ್ಕೆ ಬೇಕಾದಂತ ವಸ್ತುಗಳನ್ನ ಮಾರಾಟ ಮಾಡುವಂತ ಮಹಿಳಾ ಉದ್ಯಮಿಗಳಿಗೂ ಕೂಡ ಈ ಸೌಲಭ್ಯವನ್ನ ಕೊಟ್ಟಿದ್ದಾರೆ. ಸೊ ಬ್ರ್ಯಾಂಡ್ ಇಲ್ಲದ ಸೋಪ್ ಆಗಿರ್ಬೋದು, ಡಿಟರ್ಜೆಂಟ್ ಆಗಿರ್ಬೋದು, ಪೌಡರ್ ಅನ್ನ ತಯಾರಿಸೋರು ಅಥವಾ ಮಾರೋರು ತಮ್ಮ ಆರ್ಥಿಕ ಸಂಕಷ್ಟಕ್ಕೆ ಈ ಸಾಲವನ್ನ ಬಳಸ್ಕೋಬಹುದು. ಅಷ್ಟೇ ಅಲ್ಲ, ನೀವು ಮನೆಯಲ್ಲೇ ಕುಳಿತು ಮಸಾಲೆ ಪದಾರ್ಥ ಅಂದ್ರೆ ಸಾಂಬಾರ್ ಪುಡಿ, ಅಗರಬತ್ತಿ ಆಗಿರ್ಬೋದು ಅಥವಾ ಕ್ಯಾಂಡಲ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಒಂದು ಪುಟ್ಟ ಉದ್ಯಮವನ್ನ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೂ ಕೂಡ ಈ ಸಾಲಕ್ಕೆ ನೀವು ಅರ್ಜಿಯನ್ನ ಹಾಕ್ಬೋದು ಸ್ನೇಹಿತರೆ. ಇನ್ನು ಲೇಡಿ ಡಾಕ್ಟರ್ ಆಗಿರ್ಬೋದು, ನಾನು ಆಗ್ಲೇ ಹೇಳಿದೆ, CA ಆಗಿರ್ಬೋದು, ಅಕೌಂಟೆಂಟ್ಗಳಾಗಿರ್ಬೋದು, ವೃತ್ತಿಪರ ಮಹಿಳೆಯರು ಕೂಡ ತಮ್ಮದೇ ಆದಂತ ಒಂದು ಸ್ವಂತ ಕ್ಲಿನಿಕ್ ಅನ್ನ ಶುರು ಮಾಡಬೇಕು, ಆಫೀಸ್ ಅನ್ನ ಶುರು ಮಾಡಬೇಕು ಅನ್ನೋರ್ಗೂ ಕೂಡ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅಂದ್ಹಾಗೆ ಈ ಸಾಲ ಪಡೆಯೋದಕ್ಕೆ ಕೆಲವೊಂದು ಕಂಡೀಷನ್ ಇದೆ, ಅದನ್ನ ಹೇಳ್ತೀನಿ, ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೀವು ನಡೆಸುವಂತ ಬಿಸ್ನೆಸ್ ನಲ್ಲಿ ಮಹಿಳೆಯರ ಪಾಲು ಕನಿಷ್ಠ 51% ಇರಬೇಕು. ಅಂದ್ರೆ ಆ ಸಂಸ್ಥೆಯ ಮುಖ್ಯ ಮಾಲೀಕರು, ಹೆಚ್ಚಿನ ಪಾಲುದಾರರು ಮಹಿಳೆಯರಾಗಿರ್ಬೇಕು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಮ ಒಂದು ಉದ್ಯಮ ಕೇಂದ್ರ ಸರ್ಕಾರದ MSME ಉದ್ಯಮ ರಿಜಿಸ್ಟ್ರೇಷನ್ ಅಡಿಯಲ್ಲಿ ನೋಂದಣಿ ಆಗಿರಬೇಕು. ಸಾಲ ಸಿಗೋದಕ್ಕೆ ಇದು ಈಸಿ ಆಗುತ್ತೆ. ಸೊ ರಾಜ್ಯ ಸರ್ಕಾರ ನಡೆಸುವಂತ ಉದ್ಯಮಶೀಲತಾ ತರಬೇತಿ ಅಂದ್ರೆ ನಿಮಗೆ ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಅದರಲ್ಲಿ ನೀವು ಭಾಗವಹಿಸಿದಂತ ಸರ್ಟಿಫಿಕೇಟ್ ಇರಬೇಕು ಸ್ನೇಹಿತರೆ. ಆಗ ನಿಮಗೆ ಸಾಲ ಏನ್ ಮಂಜೂರಾಗುತ್ತೋ ಅದು ಇನ್ನೂ ಫಾಸ್ಟ್ ಆಗುತ್ತೆ. ಸೊ ಕಂಪನಿಯ ಲಾಭ ನಷ್ಟದ ನಿರ್ಧಾರಗಳನ್ನ ಮಹಿಳೆಯರೇ ತೆಗೆದುಕೊಳ್ತಿರ್ಬೇಕು ಸ್ನೇಹಿತರೆ. ಕೇವಲ ಹೆಸರಿಗೆ ಮಾತ್ರ ಅಲ್ಲದೆ ಕಂಪನಿಯ ಡೈರೆಕ್ಟರ್ ಆಗಿ ಅಥವಾ ಪಾರ್ಟ್ನರ್ ಆಗಿ ನೀವು ಕೆಲಸದಲ್ಲಿ ನೇರವಾಗಿ ತೊಡ್ಕೊಂಡಿರ್ಬೇಕು. ಜಸ್ಟ್ ನೀವು ನೇಮ್ ತೋರಿಸ್ಕೊಂಡು ನಾನು ಇದರ ಓನರ್ ಅಂತ ಹೇಳಿದ್ರೆ ನಿಮಗೆ ಸಾಲ ಸಿಗಲ್ಲ. ಕಂಪ್ಲೀಟ್ ಆಗಿ ಓನ್ ಮಾಡಿರ್ಬೇಕು. ಈಗ ಮುಖ್ಯವಾದಂತ ವಿಚಾರಕ್ಕೆ ಬರೋಣ. ಲೋನ್ಗೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಹೇಳ್ತೀನಿ. ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತುಂಬಾ ಸಿಂಪಲ್ ಸ್ನೇಹಿತರೆ. ಸಾಲ ಪಡೆಯೋದಕ್ಕೆ ಇಷ್ಟವಿರುವಂತ ಮಹಿಳೆಯರು ನಿಮ್ಮ ಹತ್ರದ SBI ಬ್ಯಾಂಕ್ಗೆ ಹೋಗ್ಬೇಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ ಶಾಖೆಗೆ ನೇರವಾಗಿ ಹೋಗಿ ವಿಚಾರಿಸ್ಕೊಳ್ಬೇಕು. ಸೊ ಅಲ್ಲಿ ಅಧಿಕಾರಿಗಳನ್ನ ನೀವು ಭೇಟಿ ಮಾಡಿ ಸ್ತ್ರೀ ಶಕ್ತಿ ಪ್ಯಾಕೇಜ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಗೊಳ್ಳಿ. ಅವ್ರ ಅಪ್ಲಿಕೇಶನ್ ಅನ್ನ ಕೊಡ್ತಾರೆ, ಫಿಲ್ ಮಾಡಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿದ್ಮೇಲೆ ಬ್ಯಾಂಕ್ನವರು ನಿಮ್ಮ ಉದ್ಯಮವನ್ನ ಚೆಕ್ ಮಾಡಿ ಸಾಲ ಮಂಜೂರಾತಿ ಮಾಡ್ತಾರೆ. ಸೊ ಇಲ್ಲೂ ಕೂಡ ನಿಮ್ಮ ಬಿಸ್ನೆಸ್ ಅನ್ನ ಚೆಕ್ ಮಾಡ್ತಾರೆ. ಬಟ್ ಅರ್ಜಿ ಹಾಕೋ ಮೊದಲು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನ ಹೇಳಲೇ ಇಲ್ವಲ್ಲ ಮೇಡಮ್ ಅಂತ ಹೇಳಿದ್ರೆ ಹೇಳ್ತೀನಿ. ಸೊ ಡಾಕ್ಯುಮೆಂಟ್ಸ್ಗಳು ಬಂದು ನಿಮ್ಮ ಗುರುತಿನ ಚೀಟಿ ಬೇಕು, ಆಧಾರ್ ಕಾರ್ಡ್ ಬೇಕು, ವೋಟರ್ ID ಅನ್ನ ಸಬ್ಮಿಟ್ ಮಾಡಬೇಕು, ಅಡ್ರೆಸ್ ಪ್ರೂಫ್ಗಾಗಿ ಕರೆಂಟ್ ಬಿಲ್ ಅಥವಾ ಫೋನ್ ಬಿಲ್ ಅನ್ನ ಕೇಳ್ತಾರೆ. ಸೊ ನಿಮ್ಮ ಬಿಸ್ನೆಸ್ನ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನಿರುತ್ತೋ, ಕಳೆದ 3 ವರ್ಷಗಳ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಪ್ಲಾನ್ ಏನಿರುತ್ತೋ ಆ ವರದಿಯನ್ನ ನೀವು ಸಬ್ಮಿಟ್ ಮಾಡಬೇಕು. ಎಷ್ಟು ಲಾಭ ಆಗುತ್ತೆ ಅನ್ನುವಂತ ಅಂದಾಜು ಪಟ್ಟಿಯನ್ನ ಇಲ್ಲಿ ಕೇಳ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿದ್ರೆ ಆಯ್ತು. ಸೊ SBI ಸ್ತ್ರೀ ಶಕ್ತಿ ಪ್ಯಾಕೇಜ್ ಮೂಲಕ ನಿಮ್ಮ ಉದ್ಯಮದ ಕನಸನ್ನ ನನಸು ಮಾಡ್ಕೊಳ್ಳೋದು ಈಗ ಈಸಿ ಆಗಿದೆ. ಸೊ ಮಹಿಳೆಯರು ತಮ್ಮ ಕಾಲ್ ಮೇಲೆ ತಾವು ನಿಲ್ಲೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ನೀವೇನಾದ್ರೂ ಸ್ವಂತ ಉದ್ಯೋಗ ಮಾಡೋ ಆಸೆ ಹೊಂದಿದ್ರೆ ಇವತ್ತೇ ನಿಮ್ಮ ಹತ್ರದ SBI ಬ್ಯಾಂಕ್ಗೆ ಹೋಗಿ ವಿಚಾರಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ಯುವಕರೇ ನೀವೇ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ ಪತ್ನಿ ಏನಾದ್ರೂ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಮನೆಯಲ್ಲೇ. ಸೊ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತಂದ್ರೆ ದೊಡ್ಡ ಔಟ್ಲೆಟ್ ಅನ್ನ ಓಪನ್ ಮಾಡಬೇಕು ಅಂತ ಏನೂ ಇಲ್ಲ. ಮನೇಲಿ ಕೂತು ಒಂದು ಚಿಕ್ಕ ಸೋಪ್ ಬಿಸ್ನೆಸ್ ನ ಶುರು ಮಾಡೋದಾಗಿರ್ಬೋದು, ಮಸಾಲಾ ಪೌಡರ್ ಬಿಸ್ನೆಸ್ ನ ಶುರು ಮಾಡೋದಾಗಿರ್ಬೋದು, ಅಥವಾ ಕ್ಯಾಂಡಲ್ ಮೇಕಿಂಗು, ಸೀರೆ ಬಿಸ್ನೆಸ್ಸು, ಜ್ಯುವೆಲ್ರಿ ಬಿಸ್ನೆಸ್ಸು ಏನ್ ಮಾಡ್ತಾರಂತಂದ್ರೂ ಕೂಡ ಸರ್ಕಾರ ಒಂದು ಒಳ್ಳೆ ಅವಕಾಶವನ್ನ ಕೊಟ್ಟಿದೆ. ನಿಮಗೆ ಲೋನ್ ಸಿಗುವಂತ ಎಲ್ಲಾ ಚಾನ್ಸಸ್ ಇದೆ. ಸೊ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಇತ್ತು ಅಂತಂದ್ರೆ, ಸೊ ಹಾಗಾಗಿ ಮಹಿಳೆಯರು ಬಿಸ್ನೆಸ್ ಅನ್ನ ಶುರು ಮಾಡ್ತಾರಂತಂದ್ರೆ ಸರ್ಕಾರ ಒಂದೊಳ್ಳೆ ಅವಕಾಶವನ್ನ ಕೊಟ್ಟಿದೆ. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅನ್ನೋರ್ಗಿದ್ರೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೇರವಾಗಿ ನೀವು ಕೇಳ್ಬೋದು. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಡ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.